ನಮಸ್ತೆ ಎಲ್ಲರಿಗೂ. ನಾಳೆ ಬೆಳಗ್ಗೆ ಟಿಫನ್ಗೆ ನಾನು ಹೆಸರು ಕಾಳು ಇದರಿಂದ ಇಡ್ಲಿ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯವಾಗಿರುತ್ತೆ. ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಇಡ್ಲಿ. ನಾಳೆ ಬೆಳಗ್ಗೆ ಟಿಫನ್ಗೋಸ್ಕರ ಹಿಂದಿನ ದಿವಸ ಮಧ್ಯಾಹ್ನನೇ, ಇವಾಗ ಅರೌಂಡ್ 12:30 ಆಗಿದೆ ಮಧ್ಯಾಹ್ನ, ಇವಾಗ ನೆನೆಸ್ತಾ ಇದ್ದೀನಿ. ಇದು ಒಂದು 4-5 ಗಂಟೆ ಕಾಲ ಚೆನ್ನಾಗಿ ನೆಂದ ಮೇಲೆ ಒಂದು 5ರಿಂದ 6 ಗಂಟೆ ಬೆಳಗ್ಗೆ ಸಾಯಂಕಾಲ ರುಬ್ಬಿಟ್ಟು ರಾತ್ರಿ ಇಡೀ ಫರ್ಮೆಂಟೇಷನ್ಗೆ ಬಿಟ್ಟರೆ ಬೆಳಗ್ಗೆಗೆ ತುಂಬ ಚೆನ್ನಾಗಿ ಉದುಕ್ ಬಂದಿರುತ್ತೆ. ಸೂಪರಾಗಿ ಸಾಫ್ಟಾದ ಹೆಸರು ಕಾಳು ಇಡ್ಲಿ ಮಾಡ್ಬೋದು. ಬನ್ನಿ ನೋಡೋಣ ಎಷ್ಟೆಷ್ಟು ಹಾಕಬೇಕು ಅಳತೆ ಅಂತ. ನೋಡಿ, ನಾನು ಇಲ್ಲಿ 1 ಗ್ಲಾಸು ಫುಲ್ಲು ಹೆಸರು ಕಾಳು ತೊಗೊಂಡಿದ್ದೀನಿ. ಆಯಿತಾ, 1 ಗ್ಲಾಸ್ ಫುಲ್ಲು ಹೆಸರು ಕಾಳು. ಅದೇ ಗ್ಲಾಸಲ್ಲಿ ಅರ್ಧ ಗ್ಲಾಸು ಹೋಲ್ ಉರಿದ್ದು, ಈ ಗೋಲ ಉದ್ದು ಅಂತಾರಲ್ಲ, ಫುಲ್ಲು ಉದ್ದಿನ ಕಾಳು. ಈ ಥರ ಬೇಳೆ ಹಾಕ್ಬೋದು, ಬಟ್ ಉದ್ದಿನ ಕಾಳು ನೀವು ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ 1 ಸ್ಪೂನಷ್ಟು ಮೆಂತ್ಯ. ಇಷ್ಟ. ಇದಕ್ಕೆ 3ರಿಂದ 4 ಬಾರಿ ಕ್ಲೀನಾಗಿ ತೊಳೆದ್ಬಿಟ್ಟು ಮುಳುಗಷ್ಟು ನೀರು ಹಾಕಿ ನೆನೆಸ್ಬೇಕು. ಮಾಮೂಲಿ ನೀವು ಇಡ್ಲಿ ದೋಸೆಗೆಲ್ಲ ಅಕ್ಕಿ ನೆನೆಸ್ತಿರಲ್ಲ, ಸೇಮ್ ಹಂಗೇನೆ, ಬಟ್ ಇದು ಹೆಸರು ಕಾಳಿಂದ ಮಾಡೋದು. ಎಷ್ಟು ಆರೋಗ್ಯ ಇರುತ್ತೆ ಮತ್ತು ತಂಪು, ತುಂಬ ಚೆನ್ನಾಗಿರುತ್ತೆ. ಈ ಬಿಸಿಲುಗಾಳಿಗೆ ಈ ಥರ ನೀವು ಮಾಡಿಕೊಂಡ್ರೆ ಒಳ್ಳೆಯದು. ನಾನು ಚೆನ್ನಾಗಿ ತೊಳೆದ್ಬಿಟ್ಟು 3-4 ಸತಿ ಆಮೇಲೆ ನೆನೆ ಹಾಕ್ತೀನಿ. ನೋಡಿ, ತಿಳಿ ನೀರು ಬರೋವರೆಗೂ ಕ್ಲೀನಾಗಿ ತೊಳೆದಿದ್ದೀನಿ. ಇವಾಗ ನೆನಿಲಿ ಇದು 4-5 ಗಂಟೆ ಕಾಲ ಚೆನ್ನಾಗಿ ನೆಂದರೆ ರುಬ್ಬಿಟ್ಟು, ಮಾಮೂಲಿ ಇಡ್ಲಿಗೆ ಹೆಂಗೆ ರುಬ್ತಿರೋ ಹಾಗೆ ರುಬ್ಬಿಟ್ಟು ಉಪ್ಪು ಹಾಕಿ ಕಲಸಿ ಇಟ್ಬಿಡಿ. ಉಪ್ಪು ಹಾಕದೆ ಬೆಳಗ್ಗೆನೂ ಕೂಡ ಹಾಕೋಬೋದು, ಅದು ನಿಮ್ಮ ಚಾಯ್ಸು. ಉಪ್ಪು ಹಾಕಿ ಕಲಸಿಡಿ, ಚೆನ್ನಾಗಿ ಉದುಗ್ ಬರುತ್ತೆ. ಹುಳಿ ಏನು ಅಷ್ಟು ಬರಲ್ಲ, ಬಟ್ ಚೆನ್ನಾಗಿ ಉದುಗ್ ಬರುತ್ತೆ. ಬೆಳಗ್ಗೆಗೆ ಸಿಗ್ತೀನಿ ನಿಮಗೆ. ಈ ಹಿಟ್ಟು ಹೇಗೆ ಉದುಗಿದೆ ಅಂತ ಬೆಳಗ್ಗೆ ತೋರಿಸ್ಬಿಟ್ಟು ಇಡ್ಲಿ ಮಾಡಿ ತೋರಿಸ್ತೀನಿ. ಓಕೆನಾ? ನೀವು ಇವತ್ತೇ ಮಾಡ್ಕೊಳ್ಳಿ, ಇವತ್ತೇ ನೆನೆಸಿ, ವಿಡಿಯೋ ನೋಡಿದ ತಕ್ಷಣ ನೆನೆಸಿ ಬೆಳಗ್ಗೆಗೆ ನೀವು ಮಾಡ್ಕೋಬೋದು. ಬೆಳಗ್ಗೆ ಸಿಗ್ತೀನಿ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್. ನಮಸ್ತೆ ಎಲ್ಲರಿಗೂ, ಗುಡ್ ಮಾರ್ನಿಂಗ್. ನೋಡಿ, ನೆನ್ನೆ ಸಾಯಂಕಾಲ ರುಬ್ಬಿಟ್ಟಿದ್ವಲ್ಲ, ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ. ಹೆಸರು ಕಾಳು ಮತ್ತು ಉದ್ದಿನ ಬೇಳೆ 2 ನೆನೆಸಿದ್ವಲ್ಲ, ಅದು ಸೂಪರಾಗಿ ಫರ್ಮೆಂಟೇಷನ್ ಆಗಿದೆ. ಯಾಕಂದರೆ ಬಿಸಿಲು ಕಾಲ ಸಖತ್ ಬೇಗ ಫರ್ಮೆಂಟ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಈಗ ಇದರಿಂದ ಇಡ್ಲಿ ಮಾಡೋಣ. ಮತ್ತು ಇದಕ್ಕೆ ನೆಂಚ್ಕೊಳ್ಳೋಕ್ಕೆ ನಾನು ಬದನೆಕಾಯಿ, ಕ್ಯಾಪ್ಸಿಕಮ್ಮು, ಆಲೂಗೆಡ್ಡೆ ಹಾಕಿ ಫಸ್ಟ್ ಕ್ಲಾಸಾಗಿ ಒಂದು ಸಾಂಬಾರು ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನೆಂಚ್ಕೊಳ್ಳೋಕ್ಕೆ. ಮತ್ತು ಚಟ್ನಿ ಕೂಡ ಮಾಡ್ತಾಯಿದ್ದೀನಿ. ಚಟ್ನಿ ಮತ್ತು ಸಾಂಬಾರು ಮತ್ತು ಹೆಸರು ಕಾಳು ಇಡ್ಲಿ ಕಾಂಬಿನೇಷನ್ ಇವತ್ತು ಬ್ರೇಕ್ಫಾಸ್ಟ್ಗೆ. ಫಸ್ಟು ಸಾಂಬಾರು ಮಾಡ್ಕೊಂಬಿಟ್ಟು ಆಮೇಲೆ ಇಡ್ಲಿ ಮಾಡೋಣ. ಸಾಂಬಾರಿಗೆ ಹೇಗೆ ಮಾಡೋದು ಅಂತ ಒಂದು ಬಾಣಲೆ ಇಟ್ಬಿಟ್ಟು 2 ಟೀ ಸ್ಪೂನು ಕಡಲೆಕಾಯಿ ಎಣ್ಣೆ ಹಾಕಿದ್ದೀನಿ ಒಗ್ಗರಣೆಗೆ. ನೋಡಿ, ಇಲ್ಲಿ ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು, ಇಂಗು, ಒಂದು ಚಿಟಿಕೆ ಅರಿಶಿನ ಇಷ್ಟು ಒಗ್ಗರಣೆಗೆ ಸೇರಿಸ್ತಾ ಇದ್ದೀನಿ. ಇಲ್ಲಿ ಆಲೂಗೆಡ್ಡೆ, ಬದನೆಕಾಯಿ, ಗುಂಡು ಬದನೆಕಾಯಿ, ಒಂದೇ ಒಂದು ಟೊಮೆಟೊ, ಒಂದು ಕ್ಯಾಪ್ಸಿಕಮ್ ಈ ಥರ ಸ್ವಲ್ಪ ದಪ್ಪಗೆ ಹೋಳಾಗಿ ಹೆಚ್ಕೋಬೇಕು. ಸಾಂಬಾರಲ್ಲಿ ಬೆಂದೋದಾಗ ಇನ್ನೂ ಸಣ್ಣ ಆಗಿಬಿಡುತ್ತೆ, ಸಣ್ಣದಾಗಿ ಹೆಚ್ಚಿದಾಗ. ಸ್ವಲ್ಪ ದಪ್ಪ ಇದ್ದರೆ ಚೆನ್ನಾಗಿ ಬಾಯಿಗೆ ಸಿಗುತ್ತೆ. ಅದಕ್ಕೆ ಈ ಸೈಜಲ್ಲಿ ಹೆಚ್ಚಿಟ್ಕೊಂಡಿದ್ದೀನಿ. ನೋಡಿ, ಈ ಥರ. ಇವಾಗ ಇದನ್ನು ಬಾಡಿಸೋಣ. ನಾನು ಪಕ್ಕದಲ್ಲಿ ಕುಕ್ಕರಲ್ಲಿ ಬೇಳೆ ಬೇಯಿಸ್ತಾ ಪಕ್ಕದಲ್ಲಿ ಕುಕ್ಕರಲ್ಲಿ ಬೇಳೆ ಬೇಯೋಕ್ಕಿಟ್ಟಿದ್ದೀನಿ. ಇದು ಬಾಡಿಸೋಷ್ಟೊತ್ತಲ್ಲಿ ಅದು ಕುಕ್ಕರ್ ವಿಷಲ್ ಬರುತ್ತೆ. ಸ್ವಲ್ಪ ಪ್ರೆಷರೆಲ್ಲ ಹೋದ್ಮೇಲೆ ಬೇಳೆ ಬೇಯಿಸಿದ್ರನ್ನ ಇದಕ್ಕೆ ಸೇರಿಸೋಣ. ಈ ಥರ ತರಕಾರಿಗಳನ್ನ ಹುರಿದ್ಬಿಟ್ಟು ಮಾಡಿದ್ರೆ ತುಂಬ ರುಚಿ ಕೊಡುತ್ತೆ. ಇವಾಗ ಡೈರೆಕ್ಟಾಗಿ ಬೇಳೆ ಜೊತೆಗೆ ಇದನ್ನು ಹಾಕಿರ್ಬೋದಿತ್ತು, ತುಂಬ ಮೆತ್ತಗೆ ಬೆಂದ್ಬಿಡುತ್ತೆ, ಪಾಯಸ ಥರ ಆಗಿಬಿಡುತ್ತೆ, ಚೆನ್ನಾಗಿರೋದಿಲ್ಲ ಅದು. ಅದಕ್ಕೆ ಈ ಥರ ಸಪ್ರೇಟಾಗಿ ಹುರಿಬೇಕು. ಹಸಿ ವಾಸನೆನೂ ಹೋಗುತ್ತೆ. ಬದನೆಕಾಯಿದು, ಆಲೂಗೆಡ್ಡೆದೆಲ್ಲ ತುಂಬ ಚೆನ್ನಾಗಿರುತ್ತೆ. ಇದು ಒಂದು 3/4 ಭಾಗ ಬೆಂದ ತಕ್ಷಣ ಹುಣಸೆಹಣ್ಣು ರಸ ಹಾಕಿ, ಬೇಳೆ ಹಾಕಿ, ಉಪ್ಪು ಹಾಕಿ, ಸಾಂಬಾರು ಪೌಡ್ರ್ ಹಾಕಿದ್ರೆ ಸೂಪರಾದ ಸಾಂಬಾರು ರೆಡಿ ಆಗಿಬಿಡುತ್ತೆ. ಸುಲಭ ಈ ಥರ ಮಾಡೋದು. ನೀವು ಇದೇ ಥರ ಮಾಡ್ಕೊಳ್ಳಿ ಹೇಳ್ತೀನಿ. ಕುಕ್ಕರಲ್ಲಿ ಯಾರಾದರೂ ಒಟ್ಟಿಗೆ ಬೇಯಿಸೋರಿದ್ದರೆ ಆ ಥರ ಮಾಡಬೇಡಿ, ಈ ಥರ ಹಾಕಿ ಚೆನ್ನಾಗಿರುತ್ತೆ. ಯಾಕಂದರೆ ಇದೆಲ್ಲ ಸಾಫ್ಟ್ ತರಕಾರಿ, ಬೇಗ ಬೆಂದೋಗ್ಬಿಡುತ್ತಲ್ವಾ, ಕ್ಯಾಪ್ಸಿಕಮ್ಮು, ಬದನೆಕಾಯಿ ಎಲ್ಲ. ಅದಕ್ಕೆ ಈ ಥರ ಮಾಡೋದು. ಇವಾಗ ಉಪ್ಪು ಹಾಕೋಣ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿದ್ರೆ ಸ್ವಲ್ಪ ಬೇಗ ಬೆಂದೋಗುತ್ತೆ. ಇಷ್ಟು ನೆಲ್ಲಿಕಾಯಿ ಸೈಜು ಹುಣಸೆಹಣ್ಣ ನೆನೆಸಿಟ್ಟಿದ್ದೆ, ಸೊ ಅದರ ರಸ ಸೇರಿಸ್ತಾಗಿ ಸ್ವಲ್ಪ ನೀರು ಸೇರಿಸ್ಕೊಂಡು
ಇದು ಚೆನ್ನಾಗಿ ಬೇಯಕ್ಕೆ ಬಿಡೋಣ. ಇದು ಬೇಯೋಷ್ಟೊತ್ತಲ್ಲಿ ಪ್ರೆಷರ್ ಕಮ್ಮಿ ಆಗುತ್ತೆ ಕುಕ್ಕರ್ದು, ಸೊ ದಟ್ ಅವಾಗ ಬೇಳೆ ತೆಗೆದು ಹಾಕ್ಬೋದು. ಈ ಕಡೆ ಇನ್ನೊಂದು ಸೈಡಲ್ಲಿ ಇಡ್ಲಿ ಇಡ್ತಾ ಇದ್ದೀನಿ ನೋಡಿ. ಪಕ್ಕದಲ್ಲಿ ಇಡ್ಲಿ ಜೋಡಿಸಿದ್ದಾಗಿದೆ. ಈಗ ಇಲ್ಲಿ ನೋಡಿ ತರಕಾರಿ ಚೆನ್ನಾಗಿ ಕುದೀತಾ ಇದೆ. ಒಂದು 2 ಸ್ಪೂನಷ್ಟು ಸಾಂಬಾರು ಪುಡಿನ ಸ್ವಲ್ಪ ನೀರು ಹಾಕಿ ಕರಗಿಸಿ ಹಾಕ್ತಾ ಇದ್ದೀನಿ. ಈ ಥರ ಕರಗಿಸಿ ಹಾಕಿದ್ರೆ ಕ್ಲೀನಾಗಿ ಹೊಂದ್ಕೊಡುತ್ತೆ, ಇಲ್ಲಾಂದರೆ ಸ್ವಲ್ಪ ಗಂಟಾಗುತ್ತೆ, ಅದನ್ನು ಹೊಡಿತಾ ಇರಬೇಕು. ಮತ್ತು 1 ಸ್ಪೂನಷ್ಟು ಪುಡಿ ಬೆಲ್ಲ. ಯಾವುದೇ ಅಡುಗೆಗೆ ಬೆಲ್ಲ ಸೇರಿಸಿದ್ರೆ ಸೂಪರಾಗಿರುತ್ತೆ ನೋಡಿ. ಸಾಂಬಾರು ಪುಡಿ ಸೇರಿಸಿದ್ದಾಗಿದೆ, ಈಗ ಬೆಲ್ಲನೂ ಸೇರಿಸಿದ್ದಾಗಿದೆ, ಉಪ್ಪು ಸೇರಿಸಿದ್ದಾಗಿದೆ. ಲಾಸ್ಟಲ್ಲಿ ಬೇಳೆ ಒಂದು ಸೇರಿಸ್ಬೇಕು. ಸ್ವಲ್ಪ ಚೆನ್ನಾಗಿ ಕುದೀಲಿ, ಆಮೇಲೆ ಬೇಳೆ ಈಗ ಬೇಳೆ ಸೇರಿಸೋಣ. ಬೇಯಿಸಿಟ್ಟಿದ್ದೀನಲ್ಲ ಅದು ಬೇಳೆ ಮಾತ್ರ ತುಂಬ ಚೆನ್ನಾಗಿ ಬೆಂದಿರಬೇಕು, ಆವಾಗಲೇ ಹೊಂದ್ಕೊಂಡು ತುಂಬ ರುಚಿ ಕೊಡುತ್ತೆ. ಅರ್ಧಂಬರ್ಧ ಬೇಳೆ ಬೆಂದಿದ್ರೆ ಅದೊಂದು ಸಾಂಬಾರಿಗೆ ಟೇಸ್ಟೇ ಬರಲ್ಲ ಮತ್ತು ಹೊಂದ್ಕೊಳ್ಳೋದಿಲ್ಲ. ಇವಾಗ ನೋಡಿ ಸಾಫ್ಟಾಗಿ ಬೆಂದಿರೋದ್ರಿಂದ ಎಷ್ಟು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಸಾಂಬಾರಿಗೆ. ಇದು ಚೆನ್ನಾಗಿ ಕುದಿ ಬರಬೇಕು. ಮಸಾಲ ಪದಾರ್ಥ ಎಲ್ಲ ಸೇರಿಸಿದ್ದಾಗಿದೆ. ಸಾಂಬಾರು ರೆಡಿ. ಪಕ್ಕದಲ್ಲಿ ಇಡ್ಲಿನೂ ಬೇಯ್ತಾ ಇದೆ, ಚಟ್ನಿನೂ ಮಾಡಿದ್ದಾಗಿದೆ. ಚಟ್ನಿ ರೆಸಿಪಿನ ತೋರಿಸ್ತಾ ಇಲ್ಲ, ಎಲ್ರಿಗೂ ಗೊತ್ತಿರೋದ್ರಿಂದ ನಾನು ತೆಂಗಿನಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ. 3 ರೆಡಿ ಆಗುತ್ತೆ, ಇಡ್ಲಿ, ಸಾಂಬಾರು, ಚಟ್ನಿ. ಇವಾಗ ಸಾಂಬಾರು ಚೆನ್ನಾಗಿ ಕುದ್ದಿದೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಆಯಿತು ನೋಡಿ. ಟಕ್ 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 ಅಂತ ಕತ್ರಿಸಿ ಹಾಕ್ಬಿಡ್ತೀನಿ ನಾನು ಕೊತ್ತಂಬರಿ ಸೊಪ್ಪು. ಎಷ್ಟು ಸುಲಭವಾಗಿ, ಗಂಟುಗಟ್ಟಲೆ ಎಲ್ಲ ಮಾಡಲ್ಲಪ್ಪ, ಪ್ಲ್ಯಾನ್ ಮಾಡಿಕೊಂಡು ಯಾವ್ದು ಬೇಗ ಆಗುತ್ತೋ ಅದು ಮಾಡಿಬಿಡೋದು. ಇವಾಗ ಬದನೆಕಾಯಿ, ಆಲೂಗೆಡ್ಡೆ ಅದೆಲ್ಲ ಬೇಗ ಬೆಂದೋಗುತ್ತೆ. ಅಂಥ ತರಕಾರಿನ ಆದಷ್ಟು ಸೆಲೆಕ್ಟ್ ಮಾಡ್ಕೊಳ್ಳೋದು ನಾನು. ತುಂಬ ಬೇಗ ಆಗೋಗುತ್ತೆ ಅಡುಗೆಗಳು ನೋಡಿ. ತಟ್ಟೆಗೆ ಸಾಂಬಾರು, ಚಟ್ನಿ, ಇಡ್ಲಿ 3 ಇಟ್ಟಿದ್ದೀನಿ. ಒಂಚೂರು ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ನೋಡಿ. ಇಡ್ಲಿ ಅಂತೂ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ, ಎಷ್ಟು ಗೂಡಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ನೀವೆಲ್ಲ ಒಂದ್ಸತಿ ಟ್ರೈ ಮಾಡಿಬಿಟ್ಟು ಈ ಹೆಸರು ಕಾಳಿನ ಇಡ್ಲಿ ಹೇಗೆ ಬಂದಿದೆ ಅಂತ ಹೇಳಿ. ತುಂಬ ಆರೋಗ್ಯ ದೃಷ್ಟಿಯಿಂದ ತುಂಬ ಒಳ್ಳೆಯದು. ಕಲರೆಲ್ಲ ನೋಡೋಕೆ ಹೋಗಬೇಡಿ, ಕಲರ್ ಇಂಪಾರ್ಟೆಂಟ್ ಅಲ್ಲ, ಹೆಲ್ತ್ ಇಂಪಾರ್ಟೆಂಟು. ಆದಷ್ಟು ಈ ಥರ ಹೆಸರು ಕಾಳು, ಆಮೇಲೆ ಹುರುಳಿಕಾಳು ಅಂಥದ್ರಲ್ಲೆಲ್ಲ ಇಡ್ಲಿ ಮಾಡ್ಕೊಳ್ಳಿ. ಆವಿಲ್ ಬೇಯೋದ್ರಿಂದ ಆರೋಗ್ಯವಾಗಿರುತ್ತೆ. ಓಕೆ ಫ್ರೆಂಡ್ಸ್, ನನ್ನ ಕಾನ್ಸೆಪ್ಟೇ ಅದು, ಆರೋಗ್ಯವಾಗಿರೋಣ, ಆರೋಗ್ಯವಾಗಿ ತಿನ್ನೋಣ. ಮತ್ತು ಬೇರೆ ಹೊಸ ವೀಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಫ್ರೆಂಡ್ಸ್. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ, ನನಗೆ ಸಪೋರ್ಟ್ ಮಾಡಿ ಚಾನಲ್ಗೆ ಅಂತ ಕೇಳ್ಕೊತೀನಿ. ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್, ಸಿ ಯು.